ಇದೊಂದು ಕಟ್ಟಕತೆ ಮಾಡಿ ನಾ ಹೇಳಿನಿ. ಒಬ್ಬ ಕಾಕ ನನ್ನ ಮುಂದೆ ಕುರ್ಚಿ ಹಾಕೊಂಡು ಕೂತಿದ್ದ. ಅವಂಗಿ ಹೋರಿ ಕತಿ ಹೇಳಿನಪ್ಪ ನಾ ಸ್ವಾಭಾವಿಕ ಹೆಂಗ ಹೇಳತ್ತೀನಿ ಹೇಳಿ ಹೇಳ್ದಿ. ಕಾಕ ಆ ಕಡೆ ಈ ಕಡೆ ನೋಡ್ಲಿಲ್ಲ ಪಾಟ್ನ ತಾನ ಹೋರಿನ ಹಿಡ್ಕೊಂಡವ. ನಾನಿ ಏ ಕಾಕ ಹಂಗ್ಯಾಕೋ ಇಲ್ಲಿ ಐತೆ ಇಲ್ಲೋ ನೋಡ್ಲಾತೀನಿ. ಏ ವರಹ ಅವತಾರ ನರಸಿಂಹ ಅವತಾರ ಹೆಂಗ ತಾಳೋ ಬಾಂದ ರಾಮನ ಅವತಾರ ಪರಶುರಾಮನ ಅವತಾರ ಏ ಆಯ್ತು ಆಕಿಯ ಮುಂದ ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತೋ ಬಾಳ ಚಂದ. ಏನ್ ಹೇಳ್ತಾರ ನೋಡ್ರಿ ಅವನು ಅವತಾರದವತ್ರಿ ಹತ್ತು ಅವ ಏನ್ ಡಪ್ ಕಾಸ್ಕೊಂಡ್ ಬರ್ತಾನ ಅವಾಗ ಏನ್ ಅನ್ಬೇಡ ಅವ್ ತೆರಿಗೆ ಹೋಯ್ತಾನ ಮತ್ತ ಡಪ್ಪ ಕುಡುದಿಲ್ರಿ ಅವ ಡಪ್ ಕೊಡುವಲ್ಲ ನಮಗ ಅದ್ ಹೇಳಿನಿಲ್ಲ ಅದ ಹೋಳು ಉಪ್ಪಿನಕಾಯಿ ಅದಾವ್ರ ಮೇಳದೊಳಗತಿ ಅದಕ್ಕ 10 ಅವತಾರ ಅವನು ಅದಾವತ್ರಿಪ್ಪ. ನಾ 10 ಅವತಾರ ಅದಾವ ನಾ ಬಹಳ ದೊಡ್ಡವ ಖುಲ್ಲ ಆಗ್ಬೇಕ ತಮ್ಮ 10 ಅವತಾರ ಖುಲ್ಲ ಮಾಡು. ಒಂದ್ ಟೈಮ್ದೊಳಗ ರಾಮಗ ಪರಶುರಾಮಗ ಯುದ್ಧ ಆಗೈತಿ ಭೇಟಿ ಇದ್ರ ಬದ್ರ ಆಗೈತಿ. ಒಂದ್ ಅವತಾರ ಸಮಾಪ್ತಿ ಆಗೋಣ ಒಂದ್ ಅವತಾರ ಬರ್ಬೇಕ. ಒಂದ್ ಅವತಾರ ವರಹ ಅವತಾರ ಗಂಟ್ಲೆ ನರಸಿಂಹ ಅವತಾರ್ಲೆ ಕೂರ್ಮ ಗಂಟ್ಲೆ ಮತ್ಸ್ಯ ಗಂಟ್ಲೆ ಅಂದ್ರ ಪರಶುರಾಮ ಅವತಾರ. ಪರಶುರಾಮ ಅವತಾರ ಮುಗ್ಯಾಣ ರಾಮ ಅವತಾರ ಬರ್ಬೇಕ. ರಾಮಗ ಪರಶುರಾಮಗ ಒಮ್ಮೆ ಇದ್ರ ಬದ್ರ ಭೇಟಿ ಆಗ್ಯದ. ಇದ್ರ ಬದ್ರ ಭೇಟಿ ಆಗೈತಿ ಅಂದ್ರ ಒಂದ್ ಅವತಾರ ಕಮ್ಮಿ ಆತ್ಲ ನಿಂದ 9 ಆದುಲ್ಲ ಬರೇ 10 ಹೋಗಿ ಬರೇ 9 ಆದುಲ್ಲ. ನೀ 10 ಅವತಾರದಾವ್ ತಮ್ಮ ಲಕ್ಷ್ಮಣ ಇಟ್ಟ ಜಿಗದೇಳತ್ತಿ ನಾನು 11 ಅವತಾರದಾವ್. ನಿನಕ್ಕೆ ಒಂದ್ ಅವತಾರದಾಗ ಹೆಚ್ಚದ ಹೆಂಗ ಸರಸ್ವತಿ 9 ಲಕ್ಷ್ಮಿ 10 ಪಾರ್ವತಿ 11 ಅವತಾರ. ಯಾಕಂದ್ರ ಸಾವಳಿಗೆ ಅವ್ರು ಮಾಡಿಟ್ಟಾರ. ಇದು ಯಾವಾರಿ ಏನ್ ನಿನಗ ಬರೇ 10 ಹೆಸರು ಬಂದಾವ. ನನಗ 18 ಹೆಸರು ಬಂದಾವ. ಯಾವ ಹೇಳ್ತಾನೆ ಕೇಳ. ಮಾಯಾ ವಾಹಿನಿ ಮೋಹಿನಿ ನಂದಿನಿ ಬ್ರಹ್ಮಿಣಿ ಭದ್ರಿನಿ ಕಾಳಿಕ ಕನಕರೇಖ ಅಂಬಿಕಾ ಆರ್ಯ ಹಿಲ ಶನಿತ ಇಂದ್ರ ದುರ್ಗಾ ಹಿಂಗವ ವೈಷ್ಣವಿ ಭದ್ರ. ಇವ್ ನನ್ನ 18 ಅವತಾರ ಹೆಸರು. ಇವು ನಾನು 18 ಹೆಸರು ಬಂದವ. ಮತ್ತ ನೀವು ಹೆಣ್ಮಕ್ಳು ಎಲ್ಲ ಬರೇ ಸುಮ್ಮ ಇರ್ತೀರಿ, ನಿಮಗ ಗಣಮಕ್ಳು ದಗದ ನೇಗಂಗಿಲ್ಲ ಅಂತ ಹೇಳಿದವ. ಒಂದ್ ದಗದ ಮಾಡೋಣ್ರಲ್ಲ ಗಣಸರ ದಗದ ಗಣಸರಿಗೆ ನೇಗ್ತತಿ ಅಂದಾನಲ್ಲ ನಾವ. ಅವ್ರ ಅಪ್ಪ ಬಂದಾನ ಈಗ ಸೂರ್ ಬೈಡ್ಲಕ್ಕ ಅವ್ರ ಮೇಳದಾಗ. ಅವಂಗೂ ಒಂದು ಸೀರೆ ಉಡ್ಸುನು ಇವಂಗ ಒಂದು ಸೂಟ ಬೂಟ ಹಾಕುನು ಇಬ್ರು ಕೊಡಿ ಒಂದು ಕೋಲೆದಾಗ ಕಳ್ಸುನ್ರಿ ಮತ್ತ ಪಿಂಡ ತೆಗೆದು ಕೊಡ್ತಿದ್ರಂದ್ರ ನಂದೇನ ಅಡ್ಡಿಲ್ಲ. ಗಣಸರು ಮಾಡೋದಾಗದ ಹೆಂಗಸರಿಗೆ ನೇಗಂಗಿಲ್ಲಲ್ರಿ, ಗಣಸರಿಗೆ ಅಟ್ಟ ನೇಗ್ತಿರತ್ತದ. ಅವನು ಕರ್ಕೊಂಡು ಒಂದು ಪಿಂಡ ತೆಗೆದು ಕೊಡೋ ಇಂದ ಹಂದ್ರಾಳ ಊರಾಗ ಹೊತ್ಕೊಂಡು ಕೊಡದ ಹೆಣ್ಮಕ್ಳ ಸಂಬಂಧ ತೋಳಂಗಿಲ್ಲ, ಸೀರಿಯಸ್ಸನೇ ಬರಂಗಿಲ್ಲ ಅಂದ್ರ ಅಪ್ಪ ದೊಡ್ಡವ. ಒಟ್ಟ ನೀ ಅವನ ಕೌದಿ ಕೊಟ್ಟ ಹಣಮಾಪನ ಗುಡಿಗೆ ಕಳ್ಸ್ಬೇಕತಿಯ. ಅವಂಗೊಂದ ಭ್ರಮೆ ಆಗ್ಯದ ರೀ. ಒಟ್ಟು ನಾ ಸಣ್ಣಕ್ಕಿದನತ್ರಿ ಅವ್ನು ದೊಡ್ಡವದ. ರಾಮಾಯಣಿ ಒಳಗ ಒಂದ್ ಮಾತು ಹೇಳ್ತದೋ ಲಕ್ಷ್ಮಣ, ರಾಮನಿಕಿತ ಸೀತಾ 4,12,000 ವರ್ಷ ದೊಡ್ಡಕ್ಕಿದಾಳತ್ತ ರಾಮಾಯಣಿ ಬರ್ದಿಟ್ಟಾರ. ಇನ್ನು ಮಹಾಭಾರತದೊಳಗೆ ಬಲರಾಮನ ಹೆಂಡತಿ ಬಲರಾಮನಿಕಿತನು 60 ವರ್ಷ ದೊಡ್ಡಕ್ಕಿದಾಳತ್ತ ಬರ್ದಿಟ್ಟಾರ. ಪುರಾಣ ನನ್ನ ಮನಿದು ಅಲ್ಲ, ಪುರಾಣ ನಿನ್ನ ಮನಿದು ಅಲ್ಲ. ಅವ ಬ್ಯಾರೆ ಹೇಳತ್ತ ಹೆಂಗ್ರಿ? ಅವ ರಾಮಾವತಾರ ಇದಕ್ಕೆ ಹೋಗಿಲ್ಲ, ಮಹಾಭಾರತಕ್ಕೆಲ್ಲ ಅವಂದ. ಈಗ ಸದ್ಯದಾಗ ಏನ್ ನಡ್ದೈತ್ಲ ಇದನ್ನ ಹೇಳ್ತಾನ. ಹೆಣ್ಮಕ್ಳಿಗೆ 18 ವರ್ಷ, ಗಂಡ ಮಕ್ಳಿಗೆ 21 ವರ್ಷ. ಇಲ್ಲಿ ನಾ 3 ವರ್ಷ ದೊಡ್ಡವದ, ನೀ ಸಣ್ಣಕ್ಕೆ ಎತ್ ಇಲ್ಲಿದ್ ಹೇಳ್ತಾನವ. ಕೀಲೆ ಬಡ್ದ ಹೇಳತ್ತಿದೆ ನೀ ನನಗ ತಿಳಿದಿಲ್ಲಲ್ಲ. ನಾವು ಆಧಾರ್ ಲೆಕ್ಕಲೆ ಹೇಳಕತ್ತೀವಿ. ಮತ್ ಇಲ್ಲಿ ಯಾಕೆ ನೀ ಸಣ್ಣಕ್ಕೆ? ಅದ್ರ ತಗದ್ ಬೇರೆ ಐತಿರ್ಲ. ಬೇರೆ ಅದು ಸಣ್ಣಕ್ಕೆ ಯಾಕಿರ್ತಾನ ಅನ್ನೋದು ನಿನಗ ತಿಳಿದಿಲ್ಲ. ಪಂಚಕರ್ಣಿ ಬೇಳೆ ಹೇಳ್ತದೆ ಅಂದ್ರ ಆಧ್ಯಾತ್ಮಿಕ ಅಭ್ಯಾಸ ಮಾಡ್ರೆ ತಿಳಿತದ. ಪಂಚಕರ್ಣಿ ಹೇಳ್ತದ್ರಿಪ್ಪ, 7 ಪಟ್ಟು ಹೆಣ್ಣಿಗೆ ಕಾಮ ಇದ್ದಾಗ 1 ಪಟ್ಟು ಗಂಡಿಗೆ ಕಾಮ ಇರ್ತದ. ಅಂದ್ರೆ 7 ಪಟ್ಟು ಹೆಣ್ಣಿಗೆ ಕಾಮ ಐತಿ, ಅದಕ್ಕ 1 ಪಟ್ಟು ಬರೇ 1 ಪಟ್ಟು ಇರ್ತತಿ ಗಂಡಿಗೆ, 7 ಪಟ್ಟು ಇರ್ತತಿ. ಅಕ್ಕಿ ಬಡ್ತಕ್ಕಿ ಈ ಮಗ ತಡದ ನಡಿಲೆ ಅಂತ ಹೇಳಿ ತಿಳ್ಕೊಂಡು ಇದನ್ನ 3 ವರ್ಷ ದೊಡ್ಡದ ಮಾಡಿ ಇಡ್ತಾರ ಇಷ್ಟ ಲಗ್ನದೊಳಗ.
ಅಂದ್ರೂ ಎಷ್ಟೋ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ಹೊಳಿ ಬಂದಿಲ್ಲ. ಅಕ್ಕ ಹೊಡ್ಲತ್ತ ನಾವು ಹಾಸಿ ಒಯ್ರು ನಿಮ್ಮ ಅಂತ ಹೇಳಿ ಹಣಮಾಪ ಹಣಮಾಪ್ರಿ ಇನ್ನ ಇಟ್ರೊಳಗ ಹಾ ಯಾದಕ್ಕ ವಯಸ್ಸು ಪರಕಿಟ್ಟಾರ ಅಂದಿಲ್ಲ, ಪರಕಿಟ್ಟಾರ. ಇದ್ರ ಸಂಬಂಧ ಇಟ್ಟಾರ ವಯಸ್ಸು. ಹಾ ಸುಮ್ಮ ಒಂದ್ ವಿಚಾರ ಮಾಡೋಣ್ರಿ, ಮಾಡ್ಲ ನಿನಗೂ 21 ಹಾ ನನಗೂ 21 ಎಡ್ಡು ಬರೋಬರಿ ಸಮಾನ ಇಟ್ಟಾರ ಅನ್ನೋನು. ಹಾ ಇವ್ ಮುಂದಿನ ಮೊಳಕಾಲ್ಪಾಟಿ ಹಿಂದ್ ಬರ್ತಿದ್ದು ಇಲ್ಲಿ ಸತ್ತ ಹೋಗ್ತಿತ್ತು ಇವ್ ಬರ್ತಿದ್ದನ್ರಿ ಇಲ್ಲಿ ಹಾಡ್ಲಕ್ ಮುಂಗೈಲಿ ಬರ್ತಿದ್ದೀವ. ಸಂಗಿಲ್ಲ. ಹಂಗ ತಮ್ಮ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಹಾ ಗಂಡಿನ ಕೆಲಸ ಗಂಡಿಗೆ ಅಂದಿ ಅದ್ರ ದಗದ ಬ್ಯಾರೆ ಐತಿ. ಯಾಕಂದ್ರ ಆಧ್ಯಾತ್ಮಿಕ ಲೆಕ್ಕ ಹೇಳ್ರ ಒಂದು ಮಾತು ಹೇಳ್ದವ, ಮನಿ ಬಾಡಿಗೆ ಕೇಳಕ್ ಬರ್ತಾರ್ರಿ, ಮನಿ ಕಟ್ಟಿದ ಮಾಲಕ್ ಒಬ್ಬ ಬ್ಯಾರೆ ಅದಾನು ಅಂತ ಹೇಳ್ದಿ. ಮನಿ ಅಂದ್ರ ಯಾವ್ದ, ಈ ಶರೀರ ಮಾಡಿದವ ಒಬ್ಬ ಮಾಲಕ್ ಬ್ಯಾರೆ ಅದಾನ ಅಂತ ಹೇಳ್ದಿ. ಹಾ ಅವನು ಮಾಡಿದವ ಯಾವ್ದನ ಅದ್ ಬೇಕಾಗೈತಿ ನನಗ. ಇವನು ಮಾಡಿದವಂತ ಗೊತ್ತಿಲ್ಲ, ನಾವು ಇಲ್ಲ, ಮಾಡಿದ ಅಂತ ಹೇಳ್ತಾನೆ ಈ ಶರೀರ ಮಾಡಕ್ ಒಬ್ಬ ಮಾಲಕದ ನಂದಿ, ಅವನು ಮಾಡ್ಲಕ್ ಒಬ್ಬ ಮಾಲಕ್ ಇರ್ಬೇಕಲ್ಲ ಮೊದಲು ಯಾವ್ರೆ ತಳದಾಗ ಪಕ್ಕ ತಿಳಿದ್ರ ಆಧಾರ ಹಚ್ಚಿ ಬಾ. ವಾಲಂದ್ರ ಇದ ಕಲ್ಲಕ್ಕ ಮಲ್ಲಕ್ಕ ಮಾಡಿ ಕರಿಗಡಬ ಕೊಟ್ಟು ಹೋಗದಗದ ಮಾಡಬೇಡ, ಹೇಳಿ ಕೇಳಿ ಹಂದ್ರಾಳ ಹೌದ್ರಲ್ಲೇ ಇರ್ಲಿಕ್ಕಂದ್ರನ ಹಾ ರೀ ನಿಮ್ಮನ್ನ ಹೂರ್ಣ ಹರಿ ಹಾಳಾಗಿತ್ತಿದ್ ಎಲ್ರಿ 3 ಮಂದಿದು. ಅದಕ್ಕೆ ಹೇಳತ್ತೇರಿ ಏನ ಎಲ್ಲ ನಮ್ಮ ಅಪ್ಪ ಮಾಡ್ಯಾನ. ಏನು ಮಾಡ್ಯಾನ ನಿಮ್ಮ ಅಪ್ಪ? ಮಾಡ್ಯಾನ ಏನ್ರಿ ಹೇತರಾಡಿ ಸುಳ್ಳ ಹೇಳ್ತಾನ್ರಿ ಎಲ್ಲ ನಮ್ಮ ಅಪ್ಪ. ನೀ ಆಧಾರ ಹಚ್ಚಿ ಹೇಳು. ಅಲ್ಲ ಇವ್ರ ಅಪ್ಪರೇ ಹೆಂಗ ಮಾಡಿದ ಅದು ಬೇಕಲ್ಲ. ಸ್ವತಃ ನಿನ್ನ ನಾ ಮಾತ್ರ ಆಧಾರ ಹೇಳ್ತು ನೋಡು. ಹಾ ಸ್ವತಃ ನಿನ್ನ ಪರಮಾತ್ಮ ಭುವನೇಶ್ವರಿ ಕಡೆ ಓಡಿ ಬಂದನ ಸೃಷ್ಟಿ ತಯಾರ ಮಾಡ್ಬೇಕಾದ್ರ. ಯಾದಕ್ಕ ತಾಯಿ ಭುವನೇಶ್ವರಿ ವಾಹ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲ ಓದಿ ಕೂತ ನನ್ನ ಕೈಯಾಗ ಸೃಷ್ಟಿ ಆಗವತ್ತಿವ. ಹಾ ಒಂದ್ ಹಿಡಿ ಮಣ್ಣು ಕೊಡಿ 2 ಗೊಂಬಿ ಮಾಡಿ ಇಡ್ತಾನಂದ. ಸೃಷ್ಟಿ ಮಾಡವ ಸೃಷ್ಟಿ ಮಾಡವದನಿ. ಒಂದು ಹಿಡಿ ಮಣ್ಣು ಒಂದ್ ಹಿಡಿ ಮಣ್ಣು ಕೂಡ ಅಂದಾಗ ನನ್ನ ತಾಯಿ ಆದಿಶಕ್ತಿ ಭುವನೇಶ್ವರಿ ಹೇಳ್ತಾಳೆ, ಏ ಪರಮಾತ್ಮ, ಭೂದೇವಿ ಏನ್ ಹೇಳ್ತಾಳ? ನಿನಗ ಮಣ್ಣು ಕೊಡ್ತಾನ ಇಲ್ಲ ಅಂದಿಲ್ಲ. ಇಲ್ಲ, ಇದು ಅಡವಿ ಸಂತಾಳ ಐತಿ. ಹಾ ಕೆದರಿ ಕೊಟ್ಟನಂದ್ರ ಗಾರಿ ಬೀಳತೈತಿ. ಹೊಳೆ ಗಾರಿ ಯಾರು ಬರಿ ಮಾಡವ್ರ? ಹೌದ್ ಮತ್ತ ಈ ಗಾರಿ ಯಾರು ಬರಿ ಮಾಡವ್ರು ಹಾ ಅಂದಾಗ ಅವಾಗ ಹೇಳ್ತಾನ, ಏನ್ ಹೇಳ್ತಾಳ? ಈಗ ನೀ ನನಗ ಮಣ್ಣು ಕೊಡು, ಹಾ ನಿನ್ನ ಮಣ್ಣು ನಿನಗ ನಾನಾಗೆ ಹೆಂಗ ಓದನೆಲ್ಲ ಹಂಗ ನಾನಾಗೆ ನಿನ್ನ ಮಣ್ಣು ತಂದ ನಿನ್ನ ಕೊಡ್ತನತ್. ಯಾವಾಗ ಆಕಿ ಕೈಯಾಗ ವಚನ ಕೊಟ್ಟ ಅವಾಗ ಮಣ್ಣು ಕೊಟ್ಟಾಳ. ಹಾ ನನ್ನ ಮಣ್ಣು ಓದ ಮ್ಯಾಲ ಗೊಂಬಿ ತಯಾರಾತ. ಹೌದ್ ನನ್ನ ಮಣ್ಣು ಒಯ್ಯಕ್ಕಿತ್ತ ಮೊದಲು ನೀ ಏನು ತಯಾರು ಮಾಡಿ ಅದನ್ನ ಹೇಳ. ಇವ್ ಮಾಡಿದ್ಯಾನಿಲ್ಲ. ಅದೊಂದ್ರಿ ಹಾ ಭಗವಂತ ಎಲ್ಲರಿಗೆ ಅನ್ನ ಹಾಕ್ಯಾನಂದಿ. ಹಾ ನಿನ್ನ ಪರಮಾತ್ಮ ಹಸದ ಕುತ್ತಾಗ ನನ್ನ ಅನ್ನಪೂರ್ಣೇಶ್ವರಿ ಹೊಟ್ಟೆ ತುಂಬಾ ಅನ್ನ ನೀಡ ನಿನ್ನ ಪರಮಾತ್ಮಗ. ಮತ್ ಈಗಾದ್ರೂ ಓದ್ತಾರಲ್ಲ, ಏನಂತ ಹೇಳಿ ಯಾರೇ ತೀರ್ಕೊಂಡಿದ್ರಂದ್ರ ಏನಂತ ಹೇಳ್ತಾರ್ರಿ? ಎಲ್ಲಿ ಹೊಂಟ್ರಿಪ್ಪ ಅಂತ ಕೇಳೋಣ ಏನಂತಾರು? ಮಣ್ಣು ಕೊಡ್ಲಾಕ ಅವ್ರ ಹತ್ತಿಲೇನ್ ಮಣ್ಣು ಇರ್ತತಿ? ಎಲ್ಲ ಕರೆ ತಳದಾಗ ತಗೊಂಡದಿಲ್ಲ, ಹಾ ಅದನ್ನ ಕೊಡ್ಲಾಕ್ ಹೋಗ್ಬೇಕು. ಏನ ಬಡ್ಡಿ ಮುಟ್ಟಿಲು ಕಣದಾಳ ಲಕ್ಷ್ಮಣ, ಹಾ ಗಂಟನಕ ದೂರಿನ ಮಾತಿರ್ಲಿ, ಹೌದ್ ಅದಕ್ಕ ಇರ್ಲಿ. ಹಾ ಕೂಡ್ರಿ ನಾ ಅವ್ರಿಗೆ ಒಂದು ಸಂದ ಬಾಳ ಬ್ಯಾಸರ ಆಗಬೇಡ್ರಿ. ಬಾಳ್ ಬ್ಯಾಸ್ರ ಇಲ್ಲ. ಹಾ ಯಾವ ಯಾನ್ ಕೇಳ್ಯಾನ ಅದನ್ನ ಹೇಳಬೇಕಲ್ಲ, ಬ್ಯಾಸ್ರ ಯಾಕ? ಆಯ್ತಲ್ಲ ಮುಗಿದ್ ಹೋದವು ಎಲ್ಲ. ಹಾ 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 ಬನ್ನೂರ ಊರ ನೆವಳ ಅಲ್ಲಿ ನಾಗೇಶ್ ಅವ್ರ ಮ್ಯಾಳ. ಏ ಹೊತ್ತಿಗೆ ಪದ ತಗದ ಪತ್ತಿಗರ್ವ ಹೇಳಿ ಅನ ಹೊತ್ತಿಗೆ ಪದ ಮಾಡಿ ಪತ್ತಿ ಹೊತ್ತಿಗೆ ಪದ ಮಾಡಿ ಪತ್ತೆಗರ್ಭ ಹೇಳಾನು. ಬೆಳಕ ಬಿದ್ದಂಗ ಚಂದ್ರಮ ಜ್ಯೋತಿ ಇನ್ನೊಂದು ಮಾತು ಹೇಳ ನೋಡ್ರಿ. ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇತ್ ನಾವ್ ಹೇಳಿದ್ವಿ ಅಂದ್ರ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂತ ಹೇಳಿ ಕಬೀರದಾಸರು ಬರೆದಿಟ್ಟಾರಪ್ಪ ಅಂತ ನಾವ್ ಹೇಳಿದಿವ. ಇವ್ರೊಂದು ಮಾತು ಹೇಳ್ರಿ ಅದಕ್ಕ. ಮಗ ಅಂದಾನತ್ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂತ ಮಗ ಅಂದನ್ಲ, ಗಾಂಡದ ಬರದ ಅನ್ನ ಹಂಗತ್ತ. ಗಾಂಡ ಅಂದಿಲ್ಲತ್ತ. ಇವನ ದಗದ್ ಹೆಂಗ್ರಿ? ಇವ್ ಎಂತ ಗಾಂಡ ಯಾಂಬಾಲ್ ಇವ್. ಅಲ್ಲೋ ಗಂಡ ಅಂದ್ರೂ ನೀನ, ಗಂಡ ಕೂಸ ಅಂದ್ರೂ ನೀನ, ಅಪ್ಪ ಅಂದ್ರೂ ನೀನ ಹೇಳ್ತಿ ಎಲ್ಲ ನೀನ. ಮತ್ತ ಅವ್ ಮಗ ಬ್ಯಾರೆ ಅಪ್ಪ ಬ್ಯಾರೆ ಗಂಡ ಬ್ಯಾರೆ ನೀನು ಲೇಖಲೆ. ಹಾ ಏನ್ ಮಾಡ್ರು ಗಂಡ ಮಗನ ಆದಿಲ್ಲವ. ಇವ್ ಗಂಡ ಮಗ ಅಲ್ಲ. ನೀವೇನ್ರಿ? ನೀವ್ ಎಡ್ಡುದ್ರ ನಡು ಇರ್ತಾನ ನೀವು. ಎರಡು ತೋರ್ ನಡವ್ರಿ ಎಲ್ಲವನ್ನೂ ಕೊಡೋದು ಕಂಪನಿ ರೀ.
ಎಲ್ಲ ಅದಕ್ಕೆ ಕೃಷ್ಣ ಪರಮಾತ್ಮ ದೊಡ್ಡವ ಅಂತ ಹೇಳಿದ ಹಾ 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 ಅದಕ್ಕೆ ಬೇಕಲ್ಲ ಏನ್ರಿ ಉಪಾಯ ಕೃಷ್ಣ ಪರಮಾತ್ಮರ ಏನು ದೊಡ್ಡದಾಗ್ತದ್ರಿ ಹೆಂಗ ಇದ್ರದಗದು ಬೇರೆ ಐತಿ ಇದ್ರದ್ದು ದಗದ್ ಬೇರೆ ಇವ್ ಹೆಂಗ ಅಪ್ಪ ದೊಡ್ಡವ ಅಂತ ಹೇಳ್ತೀನಿ ನೀನು ಕೃಷ್ಣ ಪರಮಾತ್ಮನ ದೊಡ್ಡವ ಅಂತ ಹೇಳ್ತಿ ಹೆಂಗ ಅವ ಹೆಂಗ ದೊಡ್ಡವ ಆಗ್ತಾನ ಯಾಕ ಇವತ್ತ ಅಪ್ಪನ ಬೆಳೆಸಲಕ್ ಬಂದಿ ರೋಕ್ ಟೋಕ್ ತಗೊಂಡಿ ಇಲ್ಲಿಗೆ ಹಾ ಅಪ್ಪ ಆಗ್ಯ ಉಳ್ದಿಲ್ಲ ನೀನು ಕೃಷ್ಣ ಪರಮಾತ್ಮ ಏನಾಗ್ಯಾನ ಸತ್ಯಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿದಾಗ ನೇಟ್ ಗಂಡಾಳಾಗಿ ದೋತ್ರ ಉಟ್ಟು ಗಂಡಗ ಚೆಕ್ ಹೋಗುದಿತ್ತು ಒಳಗ ಹೋಗ್ಬೇಕಲ್ಲ ಹೆಂಗಸರಗತ್ಲೆ ಸೀರೆ ಉಟ್ಟುಕೊಂಡು ಹೋಗಿ ಅದೇಲೋ ನನ್ನ ಸೌಕಾಸ್ ಸೌಕಾಸ್ ಅವ್ ಮ್ಯಾಲ ಮೋತಿ ಮಾಡೋದಿಲ್ರಿ ಮ್ಯಾಗ ಮೋತಿ ಮಾಡಿ ರೌಂಡ್ ತೆಗಿತಾಳ ಅನ್ನೋದು ಗೊತ್ತೈತಿ ಅವಂಗ ಹಾ ರೀ ದುರ್ಗನ ಮುಂದೆ ಕ್ವಾಣ ಕಡ್ದಂಗ ಆಗ್ತದ ಹಂಗ ಗಣಸಿ ಕೃಷ್ಣ ಪರಮಾತ್ಮ ದೊಡ್ಡವ ಅಂತ ಹೇಳಿದಿ ನೇಟ್ ಗಂಡಾಳ ಇದ್ದಿ ಹಾ 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 ಕೃಷ್ಣನಗ ಯಾಕೆ ಸೀರೆ ಉಟ್ಟಿ ಯಾಕೆ ಹಾದಿ ಹಾಕಿ ಮನಿಗೆ ಹಾ ಹೋಗಬೇಕಾಗಿತ್ತ ಏ ಸತ್ಯಭಾಮಿ ಹಾ ನಾ ನಿನ್ನ ಮನಿಗೆ ಬರ್ಬೇಕಾದ್ರ ನಾ ಸೀರೆ ಉಟ್ಟು ಬರಾವಲ್ಲ ಹೌದ್ ಮತ್ತ ನಾ ಬರಾವ ನೋಡ ಹಂಗ ನೇಟ್ ಗಂಡಾಳಾಗಿ ಹೋಗಬೇಕಾಗಿತ್ತು ನಾ ಗಾಂಡದನೆ ಏನ ಕಾರಣಕ್ಕ ಸೀರೆ ಉಟ್ಟಿ ಮಾಡ್ಕೊಂಡ ಗಂಡಿದ್ದಿಲ್ಲ ಹೋಗ್ಬೇಕು ಗಂಡಾಗಿ ಸೀರೆ ಉಡಬಾರ್ದಾಗಿತ್ತು ಹಾ ರೀ ಬಾಳ ಮಂದಿ ಉಟ್ಟಾರ್ರಿ ಇವ್ರದ್ದು ಅಲ್ಲಿ ಹಾಕಿಲ್ಲ ಇವ್ರದು ಹೆಂಗ ಕೃಷ್ಣ ಸೀರೆ ಉಟ್ಟ ಭೀಮ ಸೀರೆ ಉಟ್ಟ ಅರ್ಜುನ ಸೀರೆ ಉಟ್ಟ ವಿಷ್ಣು ಸೀರೆ ಉಟ್ಟ ಇವ್ರೆಲ್ಲ ಅಲ್ಲದ ಹೊಟ್ಟೆಗಿರ್ತ ಇವ್ರಪ್ಪ ಹಣಮಪ್ಪ ಸೀರೆ ಉಟ್ಟ ಹಾ ರೀ ಪಂಡ್ರಾಪುರದ ಬಿಟ್ಟಲ ಟೊಂಕದ ಮ್ಯಾಗ ಕೈ ಇಟ್ಟು ನಿತ್ತ ನೋಡ್ರಿ ಕಲಿಯುಕ್ ಬಂದ್ ಕಿಸಿಂದ ಅಂತ ಬಿಟ್ಟಲ ಸಹಿತ ಸೀರೆ ಉಟ್ಟ ಅವ ಯಾವಾಗ ಹುಟ್ಟ ಏ ಅವನು ತಗದ್ ಬೇರೆ ಇತ್ತು ಹೇಳ ನೋಡೋಣ ಯಾವಾಗ ಹುಟ್ಟ ಯಾವ ನಿನ್ನ ಪಂಡ್ರಾಪುರದ ಬಿಟ್ಟಲ ಹಾ ದೊಡ್ಡವ ಅಂತ ಹೇಳ್ತೀಯಲ್ಲ ಹೇಳ್ತಾನ ಈ ಒಂದಾನೊಂದ ಟೈಮ್ದೊಳಗ ಆಷಾಢಿ ವಾರಿ ದಿಂಡಿ ನಡೆದಿತ್ತು ಸಂತ ಸಕ್ಕುಬಾಯಿ ಏನ್ ಮಾಡ್ಯಾಳ ಪಂಡ್ರಾಪುರಕ್ಕೆ ಹೋಗ್ಬೇಕತ್ತ ಮನಿ ಒಳಗ ಅತ್ತಿ ಮಾವಾಗ ಕೇಳ್ತಾಳ ಯವ ಹಾ ನಾ ಹೋಗಕಿದೇನ್ರಿ ಪಂಡ್ರಾಪುರಕ್ಕ ಇಟ್ಟಲ್ಲ ದರ್ಶನ ಅವಾಗ ಹೇಳ್ತಾರ ಅತ್ತಿ ಮಾವ ಏನಂತ ದಾನ ಧರ್ಮ ಹೋಗುದು ಬರುದು ರಾಕ ಖರ್ಚ ನಮಗ ನೇಗಂಗಿಲ್ಲ ಎಲ್ಲಿ ಪಂಡ್ರಾಪುರ ಎಲ್ಲಿ ಪಂಡ್ರಾಪುರ ಎಲ್ಲಿ ಬಿಟ್ಟಲ್ಲ ಏನೋ ಹೋಗಿ ಮಾಡಂಗಿಲ್ಲ ಏನಿಲ್ಲ ಮನ್ಯಾಗ ತೆಗದ ಮಾಡುದು ಮನ್ಯಾಗ ಇರುದು ಸೌಮ್ಯ ಇರು ಅವಾಗ ಹೇಳ್ತಾಳು ಹಾ ಇವ್ರಿಗೆ ಹೇಳ್ರ ನನ್ನ ಕಳ್ಸಂಗ್ ಕಾಣಂಗಿಲ್ಲ ಅಂತ ಹೇಳಿ ನೀರ್ ತರ್ಲಾಕ ಹೋದಳು ಕೊಡ ತಗೊಂಡ ಕೊಡ ತಗೊಂಡು ಹೋಗುವಂತ ಟೈಮ್ದೊಳಗ ಪಂಡ್ರಾಪುರ ದಿಂಡಿ ಹಾದು ನಡೆದಿತ್ತು ಕೊಡ ಅಲ್ಲೇ ಇಟ್ಲ ಕೊಡ ಅಲ್ಲೇ ಇಟ್ಳು ದಿಂಡಿ ಸಂಗಟ ಪಂಡ್ರಾಪುರಕ್ಕೆ ಹೋದಳು ಹೋಗಿ ಪಂಡ್ರಾಪುರಕ್ಕೆ ಹೋಗಿ ವಿಠಲ್ನ ದರ್ಶನ ಆಯ್ತು ವಿಠಲ್ನ ಗರ್ಭಗುಡಿ ಒಳಗ ಯಾವ ಸಂತ ಸಕುಬಾಯಿ ಕೆಟ್ಟಗಳಿಗೆ ಹತ್ತಿ ಪ್ರಾಣ ಹೋಯ್ತು ಅಲ್ಲೇ ಪ್ರಾಣ ಹೋತಕ್ಕಿದ ವಿಠಲ್ನ ಮುಂದ ಪ್ರಾಣ ಹೋಯ್ತು ವಿಠಲ್ ನಿಂತು ವಿಚಾರ ಮಾಡ್ತಾನ ಏನತಾನ ಏ ರುಕ್ಮಿಣಿ ಹಾ ಈಕಿರೆ ಬಂದಾಳ ನನ್ನ ದರ್ಶನಕ್ಕೆ ಈಕಿ ಪ್ರಾಣರೇ ಹೋಗ್ಯದ ನನ್ನ ಪಾದ ಮ್ಯಾಗ ಹಾ ಇದನ್ನ ಹಿಂಗ ಬಿಟ್ರೆ ಹಾ ಘಾತ ಆಗ್ತತಿ ಮನಿ ಒಳಗ ಅತ್ತಿ ಮಾವಗ ಗೊತ್ತಿಲ್ಲ ಈಕಿ ಬಂದದ್ದ ಹಾ ಹೇಳಾರ್ದ ಬಂದಾಳ ಈಕಿ ಬಂದದ ಗೊತ್ತಿಲ್ಲ ಹಾ ಸೊಸಿ ನೀರಿಗೆ ಹೋಗ್ಯಾಳ ಅಂತ ಹೇಳಿ ತಿಳಿದಾರ ಅವರು ಹಾ ಮತ್ತ ಇದ ಬಿಟ್ರೆ ಇನ್ನು ಭಕ್ತರ ಭರೋಸ ನನ್ನ ಮೇಲೆ ಉಳಿಯಂಗಿಲ್ಲ ಭಕ್ತರ ಪಯಣ ಭಕ್ತಿ ಉಳಿಯಂಗಿಲ್ಲ ತಿಳ್ಕೊಂಡ ಏನ್ ಮಾಡ್ತಾನ ಹೇಳ್ತಾನ ರುಕ್ಮಿಣಿಗೆ ಏನಂತ ನಾವೊಂದು ಸೀರೆ ಉಡ್ತನು ಸಕ್ಕುಬಾಯಾಗಿ ಹೋಗ್ತಾನಕಿ ಮನಿಗೆ ಅಂದ ಆ ರುಕ್ಮಿಣಿ ಅಂತಾಳು ರುಕ್ಮಿಣಿ ಒಂದು ಮಾತಂದಳು ಏನಂತ ಪತಿದೇವ ಹಾ ನನ್ನ ಮಾತು ಕೇಳ್ರಿ ಕೇಳ್ರಿ ಸೀರೆ ಉಡಬೇಡ್ರಿ ಹಾ ಬಹಳ ಬಿರಿ ಐತಿ ಸೀರೆ ಅವ್ರ ತಗದ ಸೀರೆ ಅವ್ರಿಗೆ ಗೊತ್ತ ಸೀರೆ ಉಡಬೇಡ್ರಿ ಅಂದ್ರು ಕೇಳಲಿಲ್ಲ ಕೇಳಿಲ್ಲ ಇವ ಏ ಅದ್ಯಾಕಾದಿತ್ತು ನಾ ಸೀರೆ ಉಡಾವನ ಅಲ್ಲಿ ಕಿಮ್ ಗಂಡ ಮನಿಗೆ ಹೋಗಾವನ ಸಕ್ಕು ಆಗಿ ನಾ ಹೋಗವನ ಸಕ್ಕುವಾಗಿ ನಾವು ಹೋಗಾವಂದ ಹಾ ಸೀರೆ ಉಟ್ಟ ಸೊಂಟಕ್ಕೆ ಡಾಬ ಸುತ್ತಿದ ಕೊಳ್ಳಾಗ ಒಂದು ತಾಳಿ ಕಟ್ಟುಕೊಂಡ ಕಾಲಾಗ ಕಾಲುಂಗ್ರ ಅಟ್ಟು ಹಾಕಿದ ಏನ ಆ ವೇಷಭೂಷಣ ಇತ್ತೆಲ್ಲ ಮಾಡ್ಕೊಂಡ ಹೋದ ಎಲ್ಲಿ ಆಕಿ ಗಂಡ ಮನಿಗೆ ಹೋದ ದಿನನಿತ್ಯ ಕಸ ಮುಸುರಿ ದನಗಳ ಹೆಂಡಕಸ ರೊಟ್ಟಿ ಮನಿಗೆ ಎಲ್ಲಾ ಮಾಡ್ಲಕತ್ತ ಮತ್ತ ಸಕ್ಕು ಏನ್ ಮಾಡ್ತಿಲ್ಲ ಅದನ್ನೆಲ್ಲ ಮಾಡಬೇಕು ಎಲ್ಲ ಮಾಡ್ಲಕತ್ತ ಆದ್ರ ಸಕ್ಕು ಒಂದ್ ಅಗದ ಮಾಡ್ತಿಳು ಇವ್ ಮಾತ್ರ ಮಾಡೋದು ಬಿಟ್ಟ ಯಾಕ ಆಕೆ ಸಕ್ಕು ಗಂಡ ಮನ್ಕೋಬೇಕಾದ್ರೆ ಗಂಡ ಮನ್ಕೊಳಕಿತ್ತ ಮುಂಚೆ ಅವನ ಪಾದ ಕಾಲು ಒತ್ತಿ ಮನಗತ್ತಿದ್ದಳು ಆಕಿ ಮನಿ ಒಳಗ ದಿನವಂತ ಕಾಲು ಒತ್ತಿ ಇಳಿದು ಪಂಡ್ರಾಪುರದ ಇಟ್ಟಲ್ಲಿ ಇವ್ ಒತ್ತುವಲ್ಲ ಅದ ಇವ್ ಒಂದ್ ನಾನಾ ಒಂದ ದೇವ್ರ ನಾನಾ ಬಿಟ್ಟಲ್ಲಿ ಈ ಮಗನ ಕಾಲು ಒತ್ತಲಿ ನಂದು ಇವ್ ಸೀರೆ ಉಟ್ಟನಿ ಖರೆ ಒಳಗ ಒಂದು ಬ್ಯಾರಿನ ಐತೆ ನಂಗಾಗಿತ್ತು ಸೀರೆ ಉಟ್ಟ ಹೋಗಿ ಪಾದವ ಕೇಳ್ತಾನ ಸಕ್ಕುನ ಗಂಡ ಏನತ್ತ ಏ ಸಕ್ಕು ಯಾಕ ದಿನನಿತ್ಯ ಎಟ್ ಚಂದನ ಕಾಲು ಒತ್ತತಿದ್ ಹಿಂದೇನಾಗ್ಯದ ನಿನಗ 4 ದಿವಸ ನೋಡ್ಲತ್ತೀನಿ ಯಾಕೊಪ್ಪ ಅಂತಿ ಫರ್ಕ್ ಆಗ್ಯದ ಫರ್ಕ್ ಮಾಡ್ಲತ್ತಿದಿ ಅವಾಗ ಹೇಳ್ತಾನ ಏನ ಯಾವ ವಿಠಲ್ ಅಂದ ಇದೇನಪ್ಪ ಭಕ್ತರ ಸಂಬಂಧ ಇದನ್ನು ಮಾಡೋದು ಬತ್ತ ಅಂದ ಆತ ಒಂದ್ ದಿವ್ಸ ಕಾಲ ಒತ್ತಿದ ಒಂದ್ ದಿವ್ಸ ಕೈ ಒತ್ತಿದ ಒಂದ್ ದಿವ್ಸ ಮೈ ಒತ್ತಿದ ಬರೀ ಒತ್ತುದ್ರೆ ಎಷ್ಟನ ರೀ ಹಿಂಗೈತಿರಿ ಹಾ ಒಮ್ಮೆ ಒತ್ತಿಸ್ಕೊಳ್ಳೋದು ಬರುದಲ್ಲ ಕೈ ಕಾಲ ಒತ್ತಲಕತ್ತ ಹಾ ಒತ್ತಲಕತ್ತ ಇದು ಮಳ್ಳ ಗಂಡ ಸುಮ್ಮ ಕುಂಡ್ರಲಿಲ್ರಿ ಮನ್ಯಾಗ ಏನ್ ಮಾಡ್ತೀವಿ ಇದಕ್ಕ ಗೊತ್ತಾಗಿಲ್ಲ ಇವ್ ವಿಠಲದಾನ ಅನ್ನೋದು ಇದ ರಾತ್ರಿ ಬಾರ ಒಂದಾತು ಇದಕ್ಕ ಯಾವಾಗ ಚಟ ಚಾಲು ಆತಿದ ಲೈಟ್ ಬಂದ್ ಮಾಡ್ತಿತ್ತು ಇವ್ ಎದ್ದು ಓಡಿ ಹಚ್ಚುತ್ತಿದ್ದ ಬರೇ ಬೆಳ್ತಾನ ಆರ್ಸೋದು ಹಚ್ಚೋದು ಇದ ನಡೀತ ಬರೀ ಆರ್ಸೋದು ಹಚ್ಚುದನ್ ನಡೀತು ಇವ ಅಂದ ಏ ಸಕ್ಕು ದಿನನಿತ್ಯ ಮೊದಲ್ ಲೈಟ್ ಆರ್ಸಿದ್ರ ಗಪ್ಪ ಇರ್ತಿದ್ದಿ ಮತ್ತೆ ಹಿಂದ್ಯಾಕ್ ಹೋಗಿ ಹಚ್ಚಲಾತೀವಿ ಹಿಂದ್ಯಾಕ್ ಹೋಗಿ ಹಚ್ಚಲಾತಿದಿ ಏನಾಗ್ಯದ ನಿನಗೆ
ಅವಾಗ ಹಾಡ್ಯಾಡ್ಕೊಂಡು ಒಳಕತ್ತ ನೋಡ್ರಿ ಇವ್ ಕಣದಾಳಿ ಇಟ್ಟಲ್ಲ ಒಳಗ್ ಕೂತ್ಕೊಂಡು ಏನತಾನ ಏ ರುಕ್ಮಿಣಿ ಹಾ ನಿನ್ನ ಮಾತು ಕೇಳಿ ಬಿಡಬೇಕಾಗಿತ್ತ ನಾ ಸೀರೆ ಉಟ್ಟ ನೀವ್ ಯಾಕೋ ಮಗ ಘಾತ ಮಾಡಂಗ್ ಯಾನೋ ಕಾಣ್ತಾನ ಬೈರ ಮಾಡಂಗ್ ಕಾಣ್ತಾನ ನಾರೇ ಲೈಟ್ ಆರಿಸ್ಲತ್ತೇನಿ ನಾ ಇವ್ ಆರಿಸ್ಲತ್ತೇನು ನಾರೇ ಹಚ್ಚಲಕತ್ತೇನಿ ಈ ಹುಳುಗಳು ಒಂದ ಇಟ್ಟಲ್ಗತ್ತೇನ ಕಾಡ್ಲತ್ತೇವ್ ನೋಡ್ರಿ ಒಳಗ್ ಗುಳು 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 ಅದಕ್ಕ ಯಾವಾಗ ಯಾವಾಗ ಹೇಳ್ತಾನ ರುಕ್ಮಿಣಿಗೆ ಇದು ಏನು ನನಗ ಬಾಳ ದಿವಸ ಕೈಲಿ ನಿಂದ್ರದಾಗಂಗಿಲ್ಲ ಯಾಕೋ ಕೆಲಸ ಘಾತ ಆಗಂಗ್ ಕಾಣ್ತದ ಇವ್ ಘಾತ ಮೊದಲ ರುಕ್ಮಿಣಿ ಜೀವಕ ಇಕ್ಕಿದ ಸಕ್ಕುಬಾಯಿ ಜೀವಕಾಳ ತುಂಬಿಕೊಂಡು ತಗೊಂಡ್ ಬಾ ಅಂದ ಹಾ ಯಾವಾಗ ಆಕಿ ಜೀವಕಾಳ ತುಂಬಿಕೊಂಡು ತಂದಾಕಿ ಮನಿಗೆ ಬಿಟ್ಟಳು ಇದರ ಫಜಿತಿ ಚಂದ ಆಗ್ಯದ ರೀ ಪಂಡ್ರಾಪುರ ಇಟ್ಟಲ್ ಆಕಿ ಒಂದು ಅವನ್ ದಗದ ಮಾಡೋದಿತ್ತ ಏನ ಒಮ್ಮೆ ಲೈಟ್ ಬಂದ್ ಮಾಡಿ ಇವನು ಒತ್ತುದಿತ್ತವ ಸತ್ತ ಹೋಗ್ತೈತಿ ಇವ್ ಬರ್ತಿದ್ದಾನ ಹೊರಗೆ ನೋಡ್ತಿದ್ನಿ ಒತ್ತಿ ಬಿಡಬೇಕಾಗಿತ್ರಿ ಇವ್ನು ಪಾಟ್ನ ದವಾಖಾನಿಗೆ ಒಯ್ಬೇಕು ಇವನು ಅಪುರ ಸಿರ್ಕ ಹೋಗ್ತಿದ್ದೀವ ಹಂಗ ಹಾ ಲಕ್ಷ್ಮಣ ಹಾ ಬಾಳ ಆಗ್ಯಾವ ದನಿಗೆ ಒಳಗೆ ಬಾಳ ಮಂದಿ ಸೀರೆ ಉಟ್ಟಿ ಕೆಲಸ ಬಾಳ ಮಂದಿ ಹುಟ್ಟಾರ ಹಾ ನಾನು ಈಗ ನಿರಾಕಾರ ಹಚ್ಚೇನಿ ಪದ ಇದ್ರ ಅಚ್ಚಿ ಕಡೆ ಏನ್ರ ನಿನ್ನ ಪವರ್ ಇತ್ತಂದ್ರ ಮಾಡ್ಕೋತ ಬಾ ಮತ್ತ ರೇಣುಕಾನ ಬೇರೆ ಎಲ್ಲಮ್ಮನ ಬೇರೆ ಇಬ್ಬರದು ರುಂಡ ಒಮ್ಮೆ ಕಡ್ದಾನತ್ ನನಗೆ ಹೇಳಿದಿ ಮತ್ತೆ ಏನ ಬಾಯಿಲೆ ತಪ್ಪಿ ಹೋಗೈತಿವೋ ಏನ್ ನಿನಗೆ ಯಾವ ಪುರಾಣದೊಳಗೆ ಸಿಕ್ಕೈತಿವೋ ಮೊದಲ ಟೇಜಕ್ಕೆ ಡಪ್ಪ ಬಾರಿಸೋಕಿತ್ತ ಮೊದಲ ವಿಷಯ ಬಿಡುಗಡೆ ಆಗಬೇಕು ಮುಂದೆ ಡಪ್ಪ ಬಾರಿಸಬೇಕು ಅದ್ಯಾಕಾದ್ಯತ ಕೊಯ್ಯ ಕೊಯ್ಯ ಮಾಡಿದಿ ಹಾ ನಿನ್ನ 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 ಲದ್ದಿನ ಹಾಕಲಕ್ ಹಸ್ತಾನ ಬಿಡಂಗಿಲ್ಲ ಹಂದ್ರಾಳ ಊರಾಗ ಹಾ ಅದು ಬರೇ ಲದ್ದಿ ಕುಡಿ ಮಿಷನ್ ಐತೆ ಏನು ಕಾಳಜಿ ಮಾಡ್ಬೇಡ ಇದ್ರಿ ಇದು ಜೆರಾಕ್ಸ್ ಕೊಡೋ ಮಿಷನ್ ಅಲ್ಲ ಹಾ ಯಾಕ ಏನಾದ್ರೂ ಜೆರಾಕ್ಸ್ ಕಾಪಿ ಕೊಡೋರು ನಾವ ಹಾ ಹಾ ಇದು ಬರೇ ಮುದ್ದೆ ಹಾಕೊಂಡೆ ಲದ್ದಿ ಕುಡು ಫ್ಯಾಕ್ಟ್ರಿ ಅದಾವ್ರಿ ಇವ್ ಕಣದಾಳದು ಹೆಂಗ ಈಗ ನೋಡ್ರಿ ವಿಚಾರ ಮಾಡ್ರಿ ಮಾಡ್ಲೆ ಯಾಕಂದ್ರ ಎಲ್ಲಿ ಬಿತ್ತಬೇಕು ಎಲ್ಲಿ ಭೂಮಿ ಇದ್ದಾಗನ ಬಿತ್ತಲಕ್ ಬರ್ತದರಿ ಹಾ ಭೂಮಿಗಿಂದ ಜ್ವಾಳ ಬಿತ್ತ ಭೂಮಿಯಾಗ ಅದ್ರ ನಾಟಿಗೆನ ಕೊಡ್ತೈತಿ ಅದ ಹಾ ಮತ್ತ ಇವನ್ ತ್ಯಾಕ ಬಿತ್ತಿದ್ರ ಇವ್ ಕೊಟ್ಟಾನನ್ರಿ ಏ ಇವ ಅಂತೇಳಿ ಬಿತ್ತಲಾಕ್ ಬರೋದಿಲ್ಲ ಬಿತ್ತುದು ನಮ್ಮ ಹತ್ತಿಯಲ್ಲೇ ಬರ್ಬೇಕು ಮತ್ತೆ ಇವ್ ಬೀಜ ತಗೊಂಡ ಅದಕ್ಕ ಹೇಳ್ತ ನೋಡತಮ್ಮ ಇವನ ಬೀಜ ಒಂದು ಬೇರೆ ಐತಿ ಇವಂದ್ ಎಂತದು ಹೋಯಪ್ಪ ಇವಂದು ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ರೀ ಹೆಂಗ ಚಪ್ಪಲಿ ಅರ್ಧ ಬಿತ್ತಾರ ಹಾ ಹಾ ರೀ ಅಂದ್ರ ನಾಟಿಗೆ ಹೇಳ್ತದ ಲಕ್ಷ್ಮಣ ಇವು ಹೆಂಗ ಸುಮ್ ಸಿಂಪಲ್ ಕೊಟ್ಟಿವ್ ನಿಮಗ ನಾವ್ ಇವು ಮಾತುಗಳ ಸುಮ್ ಸಿಂಪಲ್ ಇಟ್ಟ ನಿತ್ತನ ಹಾ ಹಾ ಇನ್ನು ಮುಂದಿನ ಸಂದಿಗೆ ಬಂದ ನೀ ಯಾವ ಲೆಕ್ಕಲೆ ಬರ್ತೀಯ ಆ ಲೆಕ್ಕಲೆ ಹೋಗುತ್ತ ನಾನು ಹೌದ್ ಮತ್ತ ಅದಕ್ಕ ಶಿವಹರ ಶಂಕರ ಗುರುವೇ ಶಂಕರ ಮನೋಹರ ಹಾ ಶಿವನಿಂದ ಸೃಷ್ಟಿ ತಯ್ಯಾರ ಆತಾನ ಅದ್ ಹೇಳತ್ಯಾನ ಹಾ ಹಾ ಪರಮಾತ್ಮ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಕಂಡು ಅದ್ವೈತದ ಅಂತ ಹೇಳವನು ನೀನು ಹಾ ಮ ಶಿವನಿಂದ ಸೃಷ್ಟಿ ಆಗೈತೆ ಅಂತ ಹೇಳ್ತಿ ಹಾ ಮ ಕೈಯ ಕಾಲ ಇಲ್ಲದಾವ್ ಸೃಷ್ಟಿ ಮಾಡಿ ಹೆಂಗ मला माहित नाही ಚಲ ತಾಯಿ ಹವದೋ ಜಗನ್ಮಾಯಿ ಹವದೋ ತಮ್ಮ ಬಾಟೆ ಬುಣದಿ ನಿರಾಕಾರಕ ನಿರಲಂಬ ಹವದೋ ತಾಯಿ ಹವದೋ ಜಗನ್ ಮಾಯಿ ಹವದೋ ಬಡೆ ಮುರಾಡಿ ನಿರಾಕಾರಕ ನಿರಲಂಬ ಹವದೋ ತಾಯಿ ಹವದೋ ಜಗನ್ ಮಾಯಿ ಹವದೋ ತಾಯಿ ಹವದೋ ನಿನಗ ಅವ್ವ ಹವದೋ ತಮ್ಮ ಬಾಟೆ ಬುಣದಿ ನಿರಾಕಾರಕ ನಿರಲಂಬ ಹವದೋ ತಾಯಿ ಹವದೋ ಜಗನ್ ಮಾಯಿ ಹವದೋ ಬಡೆ ಮುರಾಡಿ ನಿರಾಕಾರಕ ನಿರಲಂಬ ಹವದೋ ತಾಯಿ ಹವದೋ ಜಗನ್ ಮಾಯಿ ಹವದೋ ಆದಿಯ ಹವದೋ ಅನಾದಿಯ ಹವದೋ ಆದಿಯ ಹವದೋ ಅನಾದಿಯ ಹವದೋ ಬೈಲ ಭಯಂಕರದ ಚಿಕಡೆ ಬೈಲವಾಣಿ ಹವದೋ ತಾಯಿ ಹವದೋ ಜಗನ್ ಮಾಯಿ ಹವದೋ ಬಡೆ ಮುರಾಡಿ ನಿರಾಕಾರಕ ನಿರಲಂಬ ಹವದೋ ತಾಯಿ ಹವದೋ ಜಗನ್ ಮಾಯಿ ಹವದೋ ತಾಯಿ ಹವದೋ ಜಗನ್ ಮಾಯಿ ಹವದೋ ತಮ್ಮ ಬಾಟೆ ಬುಣದಿ ನಿರಾಕಾರಕ ನಿರಲಂಬ ಹವದೋ ತಾಯಿ ಹವದೋ ಜಗನ್ ಮಾಯಿ ಹವದೋ ಬಡೆ ಮುರಾಡಿ ನಿರಾಕಾರಕ ನಿರಲಂಬ ಹವದೋ ತಾಯಿ ಹವದೋ
ಲಿಂಗ ಹೌದು ತುಂಗಭದ್ರ ಗಂಗಾರಿ ಲಿಂಗದೊಂದು ಬಂದೈತಿ ಇಲ್ಲಿ ಸಮಸ್ಯೆ ಏನಂತ ಹೇಳಿ ಪಾರ್ವತಿ ಬಂದು ಕೈಯಾಗ ಹಿಡಿದಳತಿ ಒಂದ್ ಲಿಂಗ ಏನತ್ರಿ ಅಲ್ಲ ಅವ ಹೇಳಿದ ಹೇಳತ್ತೇನ್ಯ ಅಟ್ನ್ಯಾಕ ಇಟ್ಕೊಂಡು ಕೂತಿದ್ರು ಬೈಲಾಗ ಹಾಕಿ ಬಂದು ಹಿಡಿಯಂಗ ಹ್ಞೂ ನೋಡ್ಲಿ ಅಲ್ಲಿ ಏನು ಹೇಳ್ಬೇಕನ್ನೋದು ಗುರುತಿಲ್ಲ ಇವಾಗ ಅದಕ್ಕೆ ಹಂಗಂದ್ರತ ಇವನ್ ಲಿಂಗಕ್ಕ ಲಿಂಗ ಅಂದ್ರತ ಅಂಗವೇ ಸತಿ ಎನ್ನ ಒಳಗೆ ಇರುವಂತ ಲಿಂಗವೇ ಪತಿ ಲಿಂಗ ಅಂದ್ರ ತಮ್ಮ ಲಕ್ಷ್ಮಣ ಇದೇನ ಗಜ ಉರಿಯದಲ್ಲ ಈ ಲಿಂಗಕ್ಕ ಲಿಂಗವೇ ಪತಿ ಅಂದಿಲ್ಲ ಆತ್ಮ ಅನ್ನುವಂತ ಲಿಂಗಕ್ಕೆ ಅಕ್ಕ ಮಾದೇವಿ ಅಂದಾಳ ಕಲ್ಯಾಣದೊಳಗ ಈ ಶರೀರ ಅನ್ನುವಂಥದ್ದು ಹಂಗ ಅಲ್ಲಮ ಪ್ರಭು ಕೇಳತಾನ ಕೂಡಿದಂತ ಸಭಾದೊಳಗ ನಿಸ್ಸಂಗಾಗಿ ಮೈ ಮೇಲೆ ಬರೇ ಜಡಿ ಕೂದಲ ಬಿಟ್ಟುಕೊಂಡು ಹೋದಳು ನೀ ಏನವ ಜಡಿ ಕೂದಲ ಬಿಟ್ಟುಕೊಂಡು ಬಂದಿ ಒಂದು ಬಟ್ ಅರಿಬಿ ನಿನ್ನ ಮೈ ಮ್ಯಾಗಿಲ್ಲ ಹಿಂಗ್ಯಾಕಂದಾಗ ಅವಾಗ ಹೇಳ್ತಾಳ ಏನತ್ತ ಎಲ್ಲಿ ಗಂಡ ಎಲ್ಲಿ ಕುನ ಏನ ತಂದದಿ ಯಾವ ಗಂಡ ಹೆಣ್ತಿಗೆ ಜೋಡಿಸ್ಲತ್ತಿದಿ ತಂದೆ ನೀನು ಏನ್ ಇದೇನ ಕಾಣ್ತೈತ್ಲೆ ನನ್ನ ಶರೀರ ಅನ್ನುವಂತ ಅಂಗ ಇದ ಹೆಣ್ತಿ ಆತ್ಮ ಅನ್ನುವಂತ ಲಿಂಗನ ಒಳಗಿದ್ರ ಗಂಡ ಅಂಗವೇ ಸತಿ ಎನ್ನ ಒಳಗಿರುವಂತ ನನಗ ಅವನ ಪತಿ ಅತ್ ಈ ಮಾತಂದಳಕಿ ಯಾಕ ಈ ಶರೀರಕ್ಕ ಮತ್ತ ಜೀವಕ್ಕ ಜೋಡಿಸ್ಯಾಳ ಇವ್ ಬೇರೆ ತಂದ್ರಿ ಈಗ ಬಹಿರಂಗದೊಳಗ ಲಿಂಗ ಬಿದ್ದದಲ್ಲ ಕಲ್ಲಿಂದ ಆ ಲಿಂಗಕ್ಕೆ ಬಂದ ನೀವ ಬರೇ ಜೋಡ್ನಾದ ಮನುಷ್ಯ ಇವ್ ಜೋಡ್ನಾದ ಮನುಷ್ಯ ಹತ್ತಿರ ಇರ್ಲಿ ಒಂದು ಉದಾಹರಣೆ ಕೊಡುನು ಇದಕ್ಕೆ ಅಗದಿ ಚಂದಂಗಿ ಹಂಗ ಯಾವ ನಮ್ಮ ಕಣದಾಳ ಲಕ್ಷ್ಮಣನಂತ ಒಂದ್ ಅಗದ ಮಾಡಿದ್ರಿಪ್ಪ ಲಿಂಗದ ನಾಟ್ಲಿ ನನಗ ನೆನಪ ಬಂದದ್ರಿ ಕಣದಾಳ ಲಕ್ಷ್ಮಣನಂತ ಏನು ಮಾಡಿದ್ದ ಒಂದ್ 10 ದನ ಸಾಕಿದ್ರಿ ಮನ್ಯಾಗ 10 ದನ ಸಾಕಿದ್ದ ದಿನನಿತ್ಯ ಅಡವ್ಯಾಗ ಬಿಟ್ಟುಕೊಂಡು ಹೋಗುತ್ತಿದ್ದ ದಿನನಿತ್ಯ ಅಡವ್ಯಾಗ ಬಿಟ್ಟುಕೊಂಡು ಹೋಗುತ್ತಿದ್ದ ಒಂದ ದಿವಸ ದನ ಬಿಡ್ಲಾಕ ತಡ ಆಗಿತ್ರಿ ಮನ್ಯಾಗ ನನ್ನಂತಕಿ ಹೆಣ್ತಿ ಬಹಳ ಬೇರಿಕಿ ಒಂದು ಮಾತಂದಳಕಿ ಏ ದವಳವನ ನೆರಿ ಹೊರೆಯವ್ರೆಲ್ಲ ದನಗಳು ಬಿಟ್ಟಾರು ಇನ್ನತನ ಹೊತ್ತು ಬಂದದ ನೆತ್ತಿ ಮ್ಯಾಗಿನ ಬಂದದಿ ಮನ್ಕೊಂಡಿ ಮನ್ಯಾಗ ಹೊತ್ತ ನೆತ್ತಿ ಮೇಲೆ ಬಂದೈತಿ ಬಿಸಿಲು ಬಿದ್ದೈತಿ ಬಿಸಿಲು ಬಿದ್ದಕ್ಕೆ ಮುಕ್ಕಳ್ಯಾನ ಹೇಳು ಒಣಗಲಾತೈತಿ ಹಂಗ ಮಕ್ಕೊಂಡದಿ ಅಂದಾಗ ಅವಾಗ ಹೇಳ್ತಾನ ಎದ್ದ ಅವನು ನಾಚಿಕೆ ಬರ್ಲಾಯ್ತು ಒಣಗಿದಾಗ ಕಾಣ್ತೈತೆ ಅವನು ಯಾವಾಗೊಮ್ಮೆ ಅದಕ್ಕ ಅವಾಗ ಹೇಳ್ತಾನ ಹೆಣ್ತಿಗೆ ಏನಂತ ಆಯ್ತಾಳ ಬಿಡ್ತಾನ ಲೋಕರ್ ದನಗಳಂದ ಎದ್ದ ಬರಬರ ತಡ ಆಗಿತ್ತಲ್ರಿ ಟೈಮ್ ಆಗಿತ್ತು 10 ಎದ್ದ ಬರಬರ ಎದ್ದವನ ದನಗ ಆಯ್ತ ಬರಬರ ಎದ್ದ ಜಳಕ ಮಾಡಿದ ಅರಿವಿ ಹಾಕೊಂಡ ದನಗಳು ಬಿಟ್ಟುಕೊಂಡ ಅಡವ್ಯಾಗ ಹೋದ್ರ ದಯವಿಟ್ಟು ಶಾಂತ ರೀತಿಯಾಗಿ ಕೂತು ಕೇಳ್ರಿದ್ರ ಮಜಾ ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋದ ಆ ದನಗಳ ಒಳಗ ಆಕಳು ಒಂದು ತುಂಬಿ ಏಯ್ಲಕ್ಕಾಗಿತ್ರಿಪ್ಪ ಆಕಳು ಏಯ್ಲಕ್ಕಾಗಿತ್ತು ಬಾರಾದೋನೆ ಆತು ಆಕಳು ಐತ್ರಿ ಅಡವ್ಯಾಗ ಹೋರಿಕರನ ಐತ್ರಿಯಪ್ಪ ಅದ ಅಡವ್ಯಾಗ ಇವ ಒಂದ ಅಂದಿವ ಕಣದಾಳ ಲಕ್ಷ್ಮಣ ನನ್ನ ಮನ್ಯಾಗ ಹೋರಿಕರ ಹುಟ್ಟ್ಯದ 50,000ಕ್ಕ ಮಾಲಕ್ಕ ಆದಿನ್ ನಾನು ಅಂದ ಮತ್ತೆ ನಾವು 10 ಮನಿಗೆ ಬರ್ಬೇಕಲ್ರಿ ಲೌಕರ್ ಮನಿಗೆ ಬರ್ಬೇಕಲ್ಲ ಅಲ್ಲಿ ಒಂದು ಅಗದಾತಿಪ್ಪ ಏನ ದನಗಳು ಹೊಡ್ಕೊಂಡು ಬರ್ತಿದ್ದ ಹೋರಿಕರಕ್ಕೆ ನಡಿಲಾಕ ಬರಲಿಲ್ಲ ಅಂದ ಹುಟ್ಟಿತ್ತು ತಾತ್ಕಾಲಿಕ 2-3 ತಾಸಿನಾಗ ಹುಟ್ಟಿರುವಂತ ಹೋರಿಕರಕ್ಕೆ ಹೆಂಗ ಬರ್ತದ್ರಿ ನಡಿಲಾಕ ಬರಲಿಲ್ಲ ಆ ಹೋರಿಕರ ಜರ ನಡಿದು ಮಾತು ಬೀಳುದು ಎಳುದು ಮಾಡ್ಲಾಕಾಯ್ತು ಇವಂಗ ಚಿಂತೆ ಐತ್ರಿ ಅದು ಇದ್ರ ಕೂಡ ಹೋಗೋದಾದ್ರ ಇದು ಹಿಂಗ ಎಳುದು ಬೀಳುದು ಮಾಡ್ಲಾಕಾಯ್ತು ಇದರ ಸಂಗಾಟ ಹೋಗೋದಾದ್ರೆ ಏನು ನಾ ಯಾವಾಗ ಹೋಗಿ ಮನೆಗೆ ಮುಟ್ಟತನಿ ಅಂದ ಏನು ಸರ್ವತ್ತಾಗ್ತತಿ ಬ್ಯಾಡ ಅಂದ ವಿಚಾರವಂತ ತಗದ ಇನ್ನು ಒಟ್ಟ ನಡಿಗುಡಬಾರ್ದು ಈ ಹೋರಿಕರಕ್ಕ ನಾನ ಬಗಲಾಗಿ ಹೊತ್ತುಕೊಂಡು ಹೋಗ್ಬೇಕಂದ ಹೋರಿಕರ ತಗೊಂಡ ತನ್ನ ಬಗಲಾಗ ಹಿಡ್ಕೊಂಡ ಹಾದಿ ಹಿಡ್ದು ನಡ್ದ ಒತ್ತಲೆ ಹಿಚಿಕ್ ಹಿಡ್ದ ಹೋರಿಕರ ಸುಮ್ ಕೊಂಡ್ರಲ್ರದು ಒತ್ತಲೆ ಹಿಚಿಕ್ ಹಿಡ್ದಿದ್ದ ಹೋರಿಕರಕ್ಕೆ ತ್ರಾಸ ಆಗ್ಲಕ್ಕಾಯ್ತು ಒದ್ದಾಡ್ಲಕ್ಕ ಚಾಲೋ ಮಾಡ್ತೀರಿ ಬಗಲಾಗ ಒದ್ದಾಡ್ಲಕ್ಕಾಯ್ತು ಒದ್ದಾಡಿ ಹೋರಿಕರ ಒದ್ದಾಡು ಬಡ್ತ ಕಣದಾಳ ಲಕ್ಷ್ಮಣ ದೋತ್ರ ಕಳದ ಅಡವ್ಯಾಗ ಬಿದ್ದಿತ್ರಿ ಅದನ್ನ ಇವ್ ನೋಡಿದ್ದಿಲ್ಲ ಆ ದೋತ್ರ ಕಳೆದ್ರ ಕಳಿವತ್ತ ಕರೆ ಒಂದು ದಗದಾಗಿತ್ರಿ ಮುಂಜಾನೆ ಎದ್ದ ದೋತ್ರ ಕಳೆದ್ರ ಕಳಿಲಿ ಖರೆ ದನಗೋಳ ಬಿಡು ಅವಸರ್ನ್ಯಾಗ ದೋತ್ರ ಒಂದ ಹುಟ್ಟಿದ ಒಳಗ ಚೊಣ್ಣಿ ಹಾಕೋದು ಇವ್ ಮಾರ್ತಿದ್ರಿ ಬಜೆಟ್ ಹೆಣತಿ ಬಿಡತಿ ಎಂಜಿದ್ದ
ದೋತ್ರ ಹುಟ್ಟಿದ ಖರೆ ಒಳಗ ಅವಸರ್ಲೆ ತೊಣ್ಣಿ ಹಾಕೋದ ಮರತಿದ್ದ ಇದು ಹೋರಿಕರ ವಾದ್ಯಾಡಿ ಇವನು ದೋತ್ರ ಕಳ್ದ ಅಡಿವ್ಯಾಗ ಬಿದ್ದಿತ್ತು ಇವಂಗ ಗೊತ್ತ ಇಲ್ಲ ಇವ್ ಹೋರಿಕರಿ ನನಗ್ಯಾಗ ಇದ್ದಲ್ಲ ಹೋರಿಕರ ತಗೊಂಡ ಬಂದ ಅಡಿವ್ಯಾಗಿಂದ 4 ಮಂದಿ ಹಿರಿಯರಿಗೆ ಹೆಂಗ್ ಕೂತಾರಲ್ಲ ಹಿಂಗ್ ಕೂತಿದ್ರ ಕಟ್ಟಿಗೆ ಇವ್ರಂದ್ರು ಇದು ಮಾನ್ಯರೇ ನಮ್ಮ ಊರಿಗೆ ಹಾಡ್ಕಿಗೆ ಬಂದಿತ್ತು ಚಲೋ ಇತ್ತು ಮ್ಯಾಲ್ರೆ ಅಗದಿ ಕಮ್ಮಗರಿ ಮೈ ತುಂಬ ಹಾಕೊಂಡಿತ್ತು ಇಂದ ನೋಡ್ತೀಯ ಮ್ಯಾಲ್ರೆ ಮುಂಡ ಐತಿ ಬಗಲಾಗ್ರೆ ಹೋರಿ ಐತಿ ತೆಳಗ್ರೆ ಶಿವಾಯನಮ ಆಗೈತಿ ಹಿಂಗ ಯಾಕೆ ಮಾಡ್ಲಾಯ್ತಿದು ಇವ್ರು ಹಿರಿಯರ ಸುಮ್ಮ ಕುಂಡ್ರಲಿಲ್ರಿ ಮಾಡ್ತಾರ್ರಿ ಇವ್ರಂದ್ರು ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ಅಂದ್ರ ಅವ್ರ ಏನಿದೆಲ್ಲ ಇದು ಹಿಂಗ್ಯಾಕೋ ನನ್ಲೆ ಇವೇನ್ ಅನ್ಬೇಕ್ರಿ ಏನ ಇದು ನಾನು ಹೋರಿ ರೀ ಮತ್ತ ಹೋರಿನ ಹುಟ್ಟಿತ್ಲ ಹೋರಿ ಹುಟ್ಟಿತ್ಲ ಹೋರಿ ತೋರಿಸ್ತಾನು ಏನ್ ತೋರಿಸ್ತಾನು ಹೋರಿ ತೋರಿಸ್ತಾನ ಹುಟ್ಟಿತ್ಲ ಅವಾಗ ಮತ್ತ ಬಂದ ಮುಂದೆ ಕೂತು ಬಂದ ಮತ್ತ 4 ಮಂದಿ ಕಟ್ಟಿ ಕೂತಿದ್ರು ಅವ್ರಂದ್ರು ಕೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ರಿ ಅವ್ರು ಮೊದಲು ಇವ್ರನ್ನ ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ತಮ್ಮ ಏನಿದೆಲ್ಲ ಏ ಇದು ನಾನು ಹೋರಿನ ರೀ ಒಟ್ಟು ಹೋರಿನ ಹತ್ತಿದವ ಆತ ಅಷ್ಟು ಮಾಡ್ಕೋತ ಮನೆಗೆ ಬಂದ ಮನ್ಯಾಗ ಹೆಣ್ತಿದ ಒಂದು ಪದ್ಧತಿ ಇತ್ತು ರೀ ಏನ ಗಂಡ ಅಡವಿ ಒಳಗಿಂದ ಬಂದಂದ್ರೆ ಒಂದ ಚೆರಿಗೆ ನೀರು ತುಂಬಿ ಕುಡಿದ ಪದ್ಧತಿ ತಕ್ಕಿದ ಒಂದ ಚೆರಿಗೆ ಗಂಡ ಬಂದ ಮತ್ತೆ ಇವ ಅಡವ್ಯಾಗಿನ ತಿರುಗಾಡಿ ಮನೆಗೆ ಬಂದ ಬಾಕಲ್ ಹೊರಗೆ ನಿತ್ತ ಒಂದ ಚೆರಿಗೆ ನೀರು ತುಂಬಿಕೊಂಡ ನನ್ನಂತಕಿ ಹೆಣ್ತಿ ಬೆರಿಕಿದ್ದಳು ಹಾದಳ್ರಿ ಹೊರಸಲ ದಾಟಿ ಹೊರಗ ಇದನ್ನ ಮೊದಲು ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ಲಕ್ ಚಾಲು ಮಾಡಿವ್ರಿ ಇದ ನನ್ನ ಗಂಡರೇ ಹೌದು ಅಲ್ಲೋ ದಿನನಿತ್ಯ ಕಮ್ಮಗ ಬರ್ತಿತ್ತು ಮನೆಗೆ ಇದನ್ನ ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ಲಾತ್ತಳು ಅಯ್ಯರಿ ಇದಿಂದು ಹಿಂಗ್ಯಾಕ್ರಿ ಏನ್ರಿ ಇದೆಲ್ಲ ಇವ್ಯಾನ ಅನ್ಬೇಕ್ರಿ ಏನಂದ ಏ ಇಂದ ಹುಟ್ಟೈತಿ ನೋಡ ನಾನು ಹೋರಿ ಎಟ್ಟ ನೀಟೈತಿ ಅಕ್ಕಿ ಅಂದಳು ನೀವು ಬರೇ ಮ್ಯಾಗಿನ ಹಿಡ್ಕೊಂಡು ನೀವು ಬಗಲಾನ ಹೋರಿ ಅಟ್ಟ ನೋಡ್ಯಾನ್ರಿ ಕೆಳಗಿನ ಹೋರಿ ನೋಡಿಲ್ಲ ಈ ಬಗಲಾದ ಅಟ್ಟ ನೋಡ್ಯಾನ್ರಿ ಅಕ್ಕಿ ಅಂದಳು ಏ ನನ್ನ ಹಾಟ ನಿನ್ನ ಬಗಲಾನ ಹೋರಿಗೆ ಹೋದ ಬೆಂಕಿ ಹಚ್ಚ ಇದನ್ನ ನೋಡ್ಕೋ ಊರೆಲ್ಲ ಡಂಗರ ಹೊಡೆದು ಬರ್ತದಿ ಅವಾಗ ನೀವೇನ್ ಅನ್ಬೇಕ್ರಿ ಏ ಈಗ ಯಾರು ಪಾಟ್ನ ನೋಡಿಲ್ಲ ಪಾಟ್ನ ಒಂದು ಪಡಿಕೆ ತಾ ಸುತ್ತ ಗೊತ್ತ ನಂದಿವ ಅಲ್ಲಿ ಎಲ್ಲರಿಗೆ ಬಡದ್ ಬಂದನ್ರಿ ಲಿಂಗ ಪೂಜೆ ಆಗೈತಿ ಎಲ್ಲಾ ಕಡೆ ಇದು ನಿಮಗೊಂದು ಮಾತು ಹೇಳ್ತಾನೆ ಕೇಳ್ರಿ ನಾ ಇವತ್ತ ಈಗ ಹೆಂಗ ಇದು ಹೇಳಿದಿವಲ್ಲ ಸ್ವಾಭಾವಿಕ ಹಿಂಗ ಕುಮಿಸಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅಂದ್ರೆ ಸತ್ಯ ಘಟನೆ ನಡೆದಿದ್ದು ಕುಮಿಸಿಗೆ ಗೋಕಾಕ್ ತಾಲೂಕ ಕುಮಿಸಿ ಕಾರ್ಯಕ್ರಮಕ್ಕೆ ಹೋಗಿದ್ದೀವು ಅಲ್ಲಿ ಹಿಂಗ ಎಲ್ಲ ಬಹಳ ದೈವ ಕೂಡಿತ್ತು ಕೂಡಿದಾಗ ಒಬ್ಬ ಕಾಕ ನಮ್ಮ ಮುಂದೆ ಒಬ್ಬ ಕುರ್ಚಿ ಹಾಕೊಂಡು ಕೂತಿದ್ರಿಪ್ಪ ನನ್ನ ಮುಂದಾಗ ನೋಡಿದ್ವಿ ಹೋರಿ ತನಕ ದಾಂಡಿ ಗುಳಿಲ್ ಬಿಡ್ರಿ ಇದೊಂದು ಕಟ್ಟಕತೆ ಮಾಡಿ ನಾ ಹೇಳಿನಿ ಒಬ್ಬ ಕಾಕ ನನ್ನ ಮುಂದೆ ಕುರ್ಚಿ ಹಾಕೊಂಡು ಕೂತಿದ್ದ ಅವಂಗಿ ಹೋರಿ ಕತಿ ಹೇಳಿನಪ್ಪ ನಾ ಸ್ವಾಭಾವಿಕ ಹೆಂಗ ಹೇಳತ್ತೀನಿ ಹೇಳಿ ಕಾಕ ಆ ಕಡೆ ಈ ಕಡೆ ನೋಡಿಲ್ಲ ಪಾಟ್ನ ತಾನ ಹೋರಿನ ಹಿಡ್ಕೊಂಡವ ನಾನಿ ಏ ಕಾಕ ಹಂಗ್ಯಾಕೋ ಇಲ್ಲಿ ಐತೆ ಇಲ್ಲೋ ನೋಡ್ಲಾತೀನಿ ತಾಯಿ ಹವದೋ ಜಗನ್ ಮಾಯಿ ಹವದೋ ತಮ್ಮ ಅಡ್ಡೆ ಬುಣದಿ ನಿರಾಕಾರಕ ನಿರಲಂಬ ಹವದೋ ಲಿಂಗ ಹೌದೋ ತುಂಗಭದ್ರ ಗಂಗಾ ಹೌದೋ ಅಂಗದೋಳು ಲಿಂಗ ಹೌದೋ ತುಂಗಭದ್ರ ಗಂಗಾ ಹೌದೋ ಮಾವೀರ ಭಕ್ತಿಗೆ ಮುಕ್ತಾಂಗಿ ಹೌದೋ ತಾಯಿ ಹೌದೋ ಹವದೋ ನಿನಗ ಆಯಿ ಹವದೋ ತಮ್ಮ ಅವ್ವ ಹವದೋ
ನಿನಗ ಮಾಯಿ ಹವದೋ ಹುಡುಗ ಬಾಟಿ ಬುಣಾದಿ ನೀರ ಕಾರಕ ನೀರ ಲಂಬ ಹವದೋ ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಸೃಷ್ಟಿಗೆ ಶೃಂಗಾರ ಸತಿಯಳು ಹೌದು ತಾಯಿ ಹೌದು ಸಿದ್ರಂಬೈರಿ ಹೌದು ಕವಿ ಅಪ್ಪನ ಕವಿಗಳ ಹೌದು ಊರು ಸಿದ್ರಂಬೈರಿ ಹೌದು ಕವಿ ಅಪ್ಪನ ಕವಿಗಳ ಹೌದು ದೈವ ಕೇಳ್ರಿ ಕವಿ ಮಣಿಯಾದ ಬಾಳಿಗೇರಿ ಹೌದು ತಾಯಿ ಹೌದು ಜಗನ್ಮಾಯಿ ಹವದೋ ತಮ್ಮ ಬಾಟಿ ಬುಣಾದಿ ನೀರ ಕಾರಕ ನೀರ ಲಂಬ ಹವದೋ ತಾಯಿ ಹವದೋ ಜಗನ್ಮಾಯಿ